ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಪೂರ್ವ ವಲಯದ ಜಿಲ್ಲೆಗಳಾದ ದಾವಣಗೆರೆ, ಶಿವಮೊಗ್ಗ, ಹಾವೇರಿ, ಚಿತ್ರದುರ್ಗ ಜಿಲ್ಲೆಗಳ ನಡುವೆ ರೇಂಜ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆರ್ಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಉಮಾ ಪ್ರಶಾಂತ್ ಐಪಿಎಸ್ ಅವರು ಚಾಲನೆ ನೀಡಿದರು. ಪೂರ್ವ ವಲಯದ 4 ಜಿಲ್ಲೆಗಳಿಂದ ರಾಜ್ಯ ಮಟ್ಟಕ್ಕೆ ಪೂರ್ವ ವಲಯದ ಕ್ರಿಕೆಟ್ ತಂಡವನ್ನು ಆಯ್ಕೆ ಮಾಡಲಾಗಿತ್ತು. 4 ಜಿಲ್ಲೆಗಳ ನಡುವೆ ನಡೆದ ಲೀಗ್ ಪಂದ್ಯಾವಳಿಯಲ್ಲಿ ಫೈನಲ್ ಹಂತಕ್ಕೆ ದಾವಣಗೆರೆ ವರ್ಸಸ್ ಹಾವೇರಿ ಜಿಲ್ಲೆಯ ತಂಡಗಳು ತಲುಪಿದವು. ಫೈನಲ್ ಪಂದ್ಯದಲ್ಲಿ ಪಿಎಸ್ಐ ಸಂಜೀವ್ ಕುಮಾರ್ ಅವರ ನೇತೃತ್ವದ ದಾವಣಗೆರೆ ಜಿಲ್ಲಾ ಪೊಲೀಸ್ ತಂಡ ಗೆಲುವಿನ ವಿಜಯಮಾಲೆ ಧರಿಸಿತು. ದಾವಣಗೆರೆ ಜಿಲ್ಲಾ ಪೊಲೀಸ್ ತಂಡ ಆರ್ಪಿಎಲ್ ಪಂದ್ಯಾವಳಿ ಕಪ್ ಅನ್ನು ತನ್ನದಾಗಿಸಿಕೊಂಡಿತ್ತು. ಪೂರ್ವ ವಲಯದ 4 ಜಿಲ್ಲೆಗಳಿಂದ ರಾಜ್ಯ ಮಟ್ಟಕ್ಕೆ ಪೂರ್ವ ವಲಯದ ಕ್ರಿಕೆಟ್ ತಂಡವನ್ನು ಆಯ್ಕೆ ಮಾಡಲಾಗುತ್ತದೆ. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವಿಜಯ್ ಕುಮಾರ್, ಎಂ ಸಂತೋಷ್, ಮಂಜುನಾಥ್ ಜಿ ಅವರು, ಚೆನ್ನಗಿರಿ ಉಪವಿಭಾಗದ ಎಎಸ್ಪಿ ಸ್ಯಾಮ್ ವರ್ಗೀಸ್ ಅವರು, ಡಿವೈಎಸ್ಪಿ ಅವರುಗಳಾದ ಬಸವರಾಜ್ ಬಿಎಸ್, ಮಲ್ಲೇಶ್ ದೊಡ್ಮನಿ, ಪಿಬಿ ಪ್ರಕಾಶ್ ಅವರು ಹಾಗೂ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಫೈನಲ್ ಪಂದ್ಯದಲ್ಲಿ ದಾವಣಗೆರೆ ಜಿಲ್ಲಾ ಪೊಲೀಸ್ ಪರವಾಗಿ ನೂರ್ ಅಹಮದ್ ಅವರು 1 ಓವರ್ನಲ್ಲಿ 5 ಸಿಕ್ಸರ್ ಬಾರಿಸುವ ಮೂಲಕ ಉತ್ತಮ ಅಡಿಪಾಯ ಹಾಕಿಕೊಟ್ಟರು. ದಾವಣಗೆರೆ ತಂಡ ನಿಗದಿತ 6 ಓವರ್ಗಳಿಗೆ 86 ರನ್ ಗಳಿಸಿತು. ಹಾವೇರಿ ಜಿಲ್ಲೆ 6 ಓವರ್ಗಳಲ್ಲಿ 42 ರನ್ಗಳನ್ನು ಗಳಿಸುವ ಮೂಲಕ ಫೈನಲ್ ಪಂದ್ಯದಲ್ಲಿ ದಾವಣಗೆರೆ ಜಿಲ್ಲಾ ಪೊಲೀಸ್ ತಂಡದ ಎದುರು ಸೋತಿತು. ನಾಲ್ಕು ಜಿಲ್ಲೆಗಳಿಂದ ಎಸ್ಪೆಷಲಿ ದಾವಣಗೆರೆ ಬಿಟ್ಟು 3 ಜಿಲ್ಲೆಯಿಂದ ದಾವಣಗೆರೆಗೆ ಬಂದು ಇವತ್ತು ಎಲ್ಲರೂ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಡಿದ್ದೀವಿ. ಮೊದಲನೇದಾಗಿ ನಿಮ್ಮೆಲ್ಲ ಆಡಿದವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ನಿಮ್ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ವಲಯ ಮಟ್ಟದ ಕ್ರಿಕೆಟ್ ಟೀಮ್ ಅನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಮಾಡಿದಂತಹ ಪಂದ್ಯಾವಳಿ. ಹೇಗಿದ್ರು ಬಂದಿದ್ರಿ, ಎಲ್ಲರಿಗೆ ಒಂದು ಟೀಮ್ ಸ್ಪಿರಿಟ್ ಇರ್ಲಿ, ಕ್ರಿಕೆಟ್ ಆಟ ಆಡ್ಲಿ ಅಂತ ಐಜಿಸರು ಕೂಡ ಹೇಳಿದ್ರು. ಹಾಗಾಗಿ ನಾವು ಈ ದಿವಸ ಕಡಿಮೆ ಶಾರ್ಟ್ ಸ್ಪ್ಯಾನ್ ಅಲ್ಲಿ ಅರೇಂಜ್ ಮಾಡಿದ್ವಿ. ಬಟ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರಿ. ಎಸ್ಪೆಷಲಿ ಹಾವೇರಿ ಅವರು ಇವತ್ತು ಚೆನ್ನಾಗಿ ಆಡಿದ್ರಿ. ಹನುಮಂತ್ ಅವರು ಕೊಟ್ಟ 6 ಸಿಕ್ಸ್ ಜಾಸ್ತಿ ದುಬಾರಿ ಆಗ್ಬಿಡ್ತು ನಿಮ್ಗೆ, ಇಲ್ಲ ಅಂದ್ರೆ ನೀವು ಗೆಲ್ತಿದ್ರಿ ಏನೋ ಅಂತ ನನ್ಗೆ ಅನ್ನಿಸ್ತದೆ. ಬಟ್ ಫೈನಲಿ ಈಗ ಅವ್ರಿಗೆ ರೆಫ್ರಿ ಅವ್ರಿಗೆ ಹೇಳಿದೀನಿ, ಇದು ಅವರು ಮಾರ್ಕ್ಸ್ ಹಾಕೊಂಡಿದ್ದಾರೆ ನಿಮ್ದು ಎಲ್ಲ ಯಾರ್ಯಾರು ಹೆಂಗೆ ಪರ್ಫಾರ್ಮ್ ಮಾಡಿದ್ರು ಅಂತ. ಫೈನಲಿ ನೀವು ಐದಿ ಸರ್ ಹತ್ರನೇ ಹೋಗಿ ಯಾರ್ಯಾರು ಹೆಂಗೆ ಆಟ ಆಡಿದ್ರು, ನೀವು ಹೆಂಗೆ ಸೆಲೆಕ್ಟ್ ಮಾಡ್ತಾ ಇದ್ದೀರಿ ಅಂತ ಡಿಸ್ಕಸ್ ಮಾಡಿ ನೀವು ಫೈನಲ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾರಿಗಾದ್ರೆ ಕರೆಸ್ಬೇಕಾ, ಒಂದಷ್ಟು ಜನಕ್ಕೆ ಏನಿದೆಯಾ ಹೇಳ್ಬಹುದು. ನೀವು ಇಲ್ಲಿ ಗೆಲ್ಲೋದಕ್ಕಿಂತ ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಅಲ್ಲಿ ಹೋಗಿ ಗೆದ್ಕೊಂಡು ಬರೋದು ಇಸ್ ಇಂಪಾರ್ಟೆಂಟ್. ಸೊ ಈಗ ನಿಮ್ಮ 4 ಟೀಮ್ ಸೇರಿ ಒಂದು ಟೀಮ್ ಮಾಡ್ತಾರೆ. ಆ ಟೀಮ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿ ಆ ಖುಷಿ ಅಲ್ಲಿ ಕೊಡ್ಬೇಕು. ಮಾಡ್ತೀರಲ್ಲ, ಅದಕ್ಕೋಸ್ಕರ ನಿಮ್ಗೆ ಕೋಚಿಂಗ್ ಕೂಡ ಕೊಡಿಸ್ತೇವೆ. ಮೀಡಿಯಾ ನೆಟ್ವರ್ಕ್.